ಶುಕ್ರವಾರ ವರಮಹಾಲಕ್ಷ್ಮಿ ಮಾಡ್ತಾರೆ. ಅಕಸ್ಮಾತ್ ಶುಕ್ರವಾರ ಬಂದಿದ್ರು ಕೂಡ ನಾವು ಅದು ಮಾಡಲ್ಲ. ಹಿಂದಿನ ಶುಕ್ರವಾರನೇ ವರಮಹಾಲಕ್ಷ್ಮಿ ಪೂಜೆ ಮಾಡ್ತಾರೆ. ವರಮಹಾಲಕ್ಷ್ಮಿ ಅಂತಂದ್ರೆ ಆಡಂಬರ ಅಂದ್ರೆ ಎಲ್ಲ ಸಂಪತ್ತು, ಐಶ್ವರ್ಯ, ಒಡವೆ ಈ ಥರದ್ದು ಮಾಡ್ಕೊಳ್ತಾರೆ. ತುಂಬ ಚೆನ್ನಾಗಿರ್ಬೇಕು, ನಾವೆಲ್ಲ ಚೆನ್ನಾಗಿ ಬಾಳ್ ಬದುಕಬೇಕು ಅಂತ. ಅವಾಗ ಭಗವಂತ ಅವಳು ಭಕ್ತಿಗೆ ಮೆಚ್ಚಿಬಿಟ್ಟು ಅಷ್ಟೈಶ್ವರ್ಯಗಳನ್ನ ಕೊಡ್ತಾರೆ ಈ ವ್ರತವನ್ನು ಮಾಡೋದ್ರಿಂದ. ಆಮೇಲೆ ಬ್ರಾಹ್ಮಣರಿಗೆ ಅಂತಂದ್ರೆ ಇಲ್ಲದೆ ಇರ್ತಕ್ಕಂಥವ್ರಿಗೆ ದಾನ ಮಾಡೋದು. ಯಾರಿಗೆ ಕಷ್ಟ ಇದೆ ಅವ್ರಿಗೆ ಅದೇ ನಮ್ಮ ಧರ್ಮದ ಮೂಲನೇ ಅಷ್ಟು ದಯೆ, ಯಾರಿಗಿಲ್ಲ ಅವರಿಗೆ ಕೊಡಬೇಕು ಅನ್ನೋದು. ಇದೆಲ್ಲ ಏನಪ್ಪಾ ಅಂತಂದ್ರೆ ನಾವು ಪೂಜೆಗಳು ಮಾಡೋದು, ಪ್ರತಿಯೊಂದು ಮಾಡೋದು ಕೂಡ ನಮ್ದ ಸನಾತನ ಪರಂಪರೆಯನ್ನು ಉಳಿಸ್ಕೊಂಡು ಹೋಗ್ಬೇಕು, ಬೆಳೆಸ್ಕೊಂಡು ಹೋಗ್ಬೇಕು. ನೋಡ್ರಿ ನಾವು ಪೂಜೆ ಅಂತ ನಾವು ಪ್ರತಿ ವಾರ ಹೆಂಗ್ ಬರ್ತೀವಿ, ಎಲ್ಲ ಡ್ರೆಸ್ಗಳು ಹಾಕೊಂಡು ಚೂಡಿದಾರ್ ಹಾಕೊಂಡು ಬಂದ್ಬಿಡ್ತೀವಿ. ಅದೇ ಹಬ್ಬ ಅಂತಿದ್ದಾಗ ಚೆನ್ನಾಗಿ ಸೀರೆ ಉಟ್ಕೊಂಡು, ಕೈ ತುಂಬ ಬಳೆ ಹಾಕೊಂಡು, ಒಡವೆಗಳು ಹಾಕೊಂಡು ಚೆನ್ನಾಗಿ, ಇದೆಲ್ಲ ನಮ್ಮ ಸಂಸ್ಕೃತಿ. ಇದು ಆಕ್ಚುಲಿ ಹಿಂಗೆ ಇರ್ಬೇಕು ಯಾವಾಗ್ಲೂ. ಆದ್ರೆ ನಾವೇನ್ ಮಾಡ್ತೀವಿ, ಕಂಫರ್ಟ್, ಈಗ ಎಲ್ಲ ಕಂಫರ್ಟ್ ನೋಡ್ತೀವಿ, ಹಿಂಗ್ ಯಾವ ಕಂಫರ್ಟಬಲ್ ಆಗಿ ಹೇಗಿರುತ್ತೆ ಅದನ್ನ ಮಾತ್ರ ನಾವು ಇದು ಮಾಡ್ಕೊಂಡಿರ್ತೀವಿ. ಆದ್ರೆ ಇದೆಲ್ಲ ನಮ್ಮ ಪರಂಪರೆ ಹಿಂಗಿರ್ಬೇಕು. ಈಗ ನಾವೇ ಮಾಡದೇ ಇದ್ರೆ ಮುಂದೆ ಮಕ್ಳಿಗೆ ಏನು ಗೊತ್ತಾಗಲ್ಲ. ಈಗ ಮನೆಗಳಲ್ಲಿ ಹಬ್ಬ ಮಾಡಿದಾಗ ಎಲ್ಲರೂ ಜೊತೆಗೆ ಸೇರಿಸ್ಕೊಂಡು, ಯಾರಾದ್ರೂ ಇಲ್ಲಿ ಗಂಡ ಮಕ್ಕಳು ದೊಡ್ಡವರು ಎಲ್ಲರೂ ಸಂಬಂಧಿಕರು ಯಾರಿರ್ತಾರೆ ಎಲ್ಲರೂ ಸೇರಿಸ್ಕೊಂಡು ಮಾಡಿದಾಗ ಏನಾಗುತ್ತೆ, ಇನ್ನೂ ಹೆಚ್ಚೆಚ್ಚು ಸಂಬಂಧಗಳು ಉಳ್ಕೊಳ್ಳುತ್ತೆ. ನೆಕ್ಸ್ಟ್ ಜನರೇಷನ್ಗೆ ನಮ್ಮ ಪರಂಪರೆ ಅಂದ್ರೆ ಏನು, ಹಿಂಗ್ ಮಾಡ್ತೀವಿ ಹಬ್ಬಗಳನ್ನ. ಆಮೇಲೆ ನಾವು ಸುಮ್ಮನೆ ಹಬ್ಬ ಮಾಡ್ಬಿಟ್ಬಿಡ್ಬಾರ್ದು. ಕಡೆ ಪಕ್ಷ ಒಂದು ಕಂಕಣ ಕಟ್ಟೋದು, ಒಂದು ಅಕ್ಷತೆ ಹಾಕ್ಸೋದು. ನಮಗೇನು ಅದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಅಷ್ಟೋತ್ತರ ಅಂತೂ ಪ್ರತಿಯೊಂದರಲ್ಲೂ ಇರುತ್ತೆ. ಎಲ್ಲಾ ಹಬ್ಬಗಳಲ್ಲೂ ಪ್ರತಿ ಪೂಜೆಯಲ್ಲೂ ಲಕ್ಷ್ಮಿದಿರುತ್ತೆ, ಗೌರಿದಿರುತ್ತೆ, ಪ್ರತಿಯೊಂದು. ಆ ಅಕ್ಷತೆ ಹಾಕ್ಸೋವಾಗಲಿ ಮಕ್ಕಳನ್ನು ಎಲ್ಲರೂ ಜೊತೆ ಕರ್ಕೊಂಡು ಅದನ್ನ ಹಾಕಿಸ್ದಾಗ ಅವ್ರಿಗೆ ನಾವು ಪಾಲ್ಗೊಂಡ್ವಿ ನಮ್ಮ ಹಬ್ಬದಲ್ಲಿ ಅನ್ನೋ ಒಂದು ಫೀಲ್ ಬರುತ್ತೆ. ಇಲ್ಲ ಅವೆಲ್ಲೋ ರೂಮಲ್ಲಿ ಮೊಬೈಲ್ ಇಟ್ಕೊಂಡು ಕೂತಿರ್ತಾರೆ, ನಮ್ಮ ಪಾಡಿಗೆ ನಾವು ಒಬ್ಬರೇ ಪೂಜೆ ಮಾಡ್ಕೊತೀವಿ. ಅದು ನೆಕ್ಸ್ಟ್ ಜನರೇಷನ್ಗೆ ಪಾಸ್ ಆಗೋದೇ ಇಲ್ಲ. ಅವು ಏನಿದ್ರು ನೆಕ್ಸ್ಟ್ ಜನರೇಷನ್ ಅಲ್ಲಿ ಹೆಂಗ್ ಬಂದ್ಬಿಡುತ್ತೆ ಅಂದ್ರೆ ಮೊಬೈಲಲ್ಲೇ ಅಲ್ಲಿ ದೇವಸ್ಥಾನದಲ್ಲಿ ಎಲ್ಲೋ ಪೂಜೆ ಮಾಡ್ತಾರೆ, ನಾವು ಇಲ್ಲಿಂದನೇ ಅಟೆಂಡ್ ಆಗೋದು, ಮೊಬೈಲಲ್ಲೇ ನೋಡ್ಕೊಂಡು ಕೈ ಮನೇಲಿ ಏನೋ ಒಂದು ಸ್ವೀಟ್ ಮಾಡ್ತೀವಿ. ಈಗೆಲ್ಲ ಸ್ವೀಟ್ ಕಡಿಮೆ ಆಗ್ಬಿಟ್ಟಿದೆ. ಮೊದಲೆಲ್ಲ ಸಿಕ್ಕಾಪಟ್ಟೆ ಸ್ವೀಟ್ಗಳು ತಿಂತಿದ್ವಿ, ಮಾಡ್ತಿದ್ವಿ. ಈಗ ಹಬ್ಬ ಅಂದ್ರೆ ಮಾತ್ರ ಸ್ವೀಟ್ ಅಷ್ಟೇ. ಏನೋ ಒಂದು ಖುಷಿ ಮನೆಯಲ್ಲಿ, ಸಿಹಿ ಮಾಡೋದ್ರಿಂದ ಒಂದು ಸಂಭ್ರಮ ಮನೆಯಲ್ಲಿ. ಆಮೇಲೆ ಬಾಳೆ ಎಲೆ ಮೇಲೆ ಊಟ ಮಾಡೋದು, ಇದೆಲ್ಲ ಒಂದು. ಆಮೇಲೆ ಆರೋಗ್ಯಕರವಾದಂಥ ಒಂದು, ಇವ್ರ ಮನೇಲಿ ಮನೆ ಶನಿ ಪುರಾಣ ಮಾಡೋದು, ಚಕ್ಲ ಪಕ್ಲ ಕಂಡು ಕೆಳಗಡೆ ಕೂತ್ಕೊಂಡು ಎಲೆ ಮೇಲೆ ಊಟ ಮಾಡೋದಾಗ ಬಿಸಿ ಬಿಸಿ ಏನಾದರೂ ಬಡಿಸಿದ್ರೆ ಆ ಬಾಳೆ ಎಲೆ ಇರ್ತಕ್ಕಂಥ ಅಂಶ ಕೂಡ ಹೊಟ್ಟೆ ಒಳಗೆ ಹೋಗುತ್ತೆ. ಅದೇ ಪ್ಲಾಸ್ಟಿಕ್ನ ಬಳಸಬಾರ್ದು, ಈ ಬಾಳೆ ಎಲೆಗಳನ್ನ ಬಳಸ್ಬೇಕು. ಇದೆಲ್ಲ ಆಮೇಲೆ ಮೊದಲೆಲ್ಲ ಏನ್ ಮಾಡಿ ದನ ಕರುಗಳು ಕಟ್ಕೊಂಡು ಇರ್ತಿದ್ರು. ಬಾಳೆ ಎಲೆಯಲ್ಲಿ ಊಟ ಮಾಡಿ ಅದನ್ನೆಲ್ಲ ತಗೊಂಡೋಗಿ ಹಾಕಿದಾಗ ಅದಕ್ಕೊಂದು ಆಹಾರ, ಅದಕ್ಕೊಂದು ತೃಪ್ತಿಯಾದ ಊಟ ಸಿಗುತ್ತೆ. ಅಂದ್ರೆ ಯಾವುದನ್ನ ನಮ್ಮ ಪರಂಪರೆ ಏನ್ ಮಾಡ್ಕೊಂಡ್ ಬಂದಿದೀವೋ ಯಾವ್ದು ವೇಸ್ಟ್ ಅಲ್ಲ, ಅಥವಾ ಪ್ರಕೃತಿ ಯಾವ್ದು ಫಸ್ಟ್ ಹಾಕ್ಬೇಕು, ಯಾವ್ದು ಈಗ ಉಪ್ಪು ಬಿಡಿಸ್ತಾರೆ, ಉಪ್ಪಿನಕಾಯಿ ಬಿಡಿಸ್ತಾರೆ, ಎಲ್ಲ ಹಿಂಗ್ ಅಂದ್ರೆ ನಾವ್ ಆಕ್ಚುಲಿ ಉಪ್ಪು ತಿನ್ಬಾರ್ದು, ಉಪ್ಪಿನಕಾಯಿನೂ ತಿನ್ಬಾರ್ದು. ಅಂದ್ರೆ ಯಾವ್ದು ಈ ರಜೋ ಗುಣಗಳು ತಮೋ ಗುಣಗಳು ಎಲ್ಲ ಇರುತ್ತೆ, ಅದನ್ನ ಸಪ್ಪೆ ಅನ್ನ ಬಿಡಿಸ್ತಾರೆ ಫಸ್ಟ್. ಇನ್ನೊಂದು ಆ ಅನ್ನನ ಫಸ್ಟ್ ತಗೋಬೇಕು ನಾವು ಯಾವಾಗಲೂ. ಅಂದ್ರೆ ಸಪ್ಪೆ ಅನ್ನನ ಫಸ್ಟ್ ತಿಂದಾಗ ನಮ್ಮಲ್ಲಿ ಯಾವುದೇ ಒಂದು ಏನೋ ಅಲ್ಲ ಅಂದ್ರೆ ಒಂದು ಗುಣಗಳು ಅಂದ್ರೆ ತುಂಬಾ ನಮ್ಮನ್ನ ಎಕ್ಸಾಜರೇಟ್ ಮಾಡುವಂತ ಯಾವುದೇ ಗುಣಗಳು ಬರೋದಿಲ್ಲ ಸಪ್ಪೆ ಅನ್ನ ಊಟ ಮಾಡಿದ್ರೆ. ಅದಕ್ಕೆ ಬರೀ ಒಂದು ಪೆಟ್ಟಾಗ್ಲಿ ಅನ್ನ ಬಿಡಿಸ್ತಾರೆ. ಇಲ್ಲ ಬ್ರಾಹ್ಮಣರು ಅದೇನೋ ತೊವೆ ಅಂತ ಬಿಡಿಸ್ತಾರೆ, ಸಪ್ಪೆದು ಹೆಸರು ಬೇಳೆ ಈ ತರ ಅಂತದನ್ನ ಫಸ್ಟ್ ಉಪ್ಪುನು ಹಾಕಿರ್ತಾರೆ, ಉಪ್ಪಿನಕಾಯಿನೂ ಹಾಕಿರ್ತಾರೆ. ನಾವ್ ಏನ್ನ ತಗೋಬೇಕಾ ಅದನ್ನ ಮಾತ್ರ ತಗೋಬೇಕು. ಎಲ್ಲಾದನ್ನು ಬಡಿಸ್ಬಿಟ್ಟಿದ್ದಾರೆ, ಮಾಡ್ಕೋಬಾರ್ದು. ಅದೇ ಊಟದ ಪದ್ಧತಿನೂ ಕೂಡ ನಮ್ಮಲ್ಲಿ ಹೆಂಗ್ ಮಾಡಿದ್ದಾರೆ ಅಂದ್ರೆ, ಆಮೇಲೆ ಅಡಿಗೆನು ಎಳ್ಳು ತಿನ್ಬೇಕು. ಅದೇ ಟೈಮಲ್ಲಿ ಚಳಿಗಾಲ ಮುಗ್ದಿರುತ್ತೆ, ಸಂಕ್ರಾಂತಿ ಬರುತ್ತೆ, ಎಳ್ಳು ತಿನ್ನೋದ್ರಿಂದ ನಮ್ಮಲ್ಲಿ ಎಣ್ಣೆ ಅಂಶ ಸಿಗುತ್ತೆ ಬಾಡಿಗೆ. ಆಮೇಲೆ ಸಜ್ಜೆ ತಿನ್ನೋದ್ರಿಂದ ಬಾಡಿ ಹೀಟ್ ಆಗುತ್ತೆ. ನಮ್ಮಲ್ಲೆಲ್ಲ ಚಳಿ ಜಾಸ್ತಿ ಆಗಿರುತ್ತೆ, ಅವಾಗ ಅದನ್ನ ಕಂಟ್ರೋಲ್ ಮಾಡೋದು. ಈ ತರ ಎಲ್ಲಾನು ಒಂದು ಊಟದ ಪದ್ಧತಿಯಿಂದ ಹಿಡಿದು ಏನೇ ಆಚರಣೆಗಳು ಮಾಡಿದ್ರು ಸೈಂಟಿಫಿಕ್ ರೀಸನ್ ಇಲ್ಲದೆ ಯಾವುದನ್ನು ಕೂಡ ಮಾಡಿರಲ್ಲ. ನಮ್ಮಲ್ಲಿ ಹೇಳ್ತೀವಿ ಬೆಳಗ್ಗೆ 25 ಸುತ್ತಾಕಿ ನಮಸ್ಕಾರ ಮಾಡ್ಕೊಂಡು ಬಾಪ ಒಂದು 21 ದಿನ ಮಾಡು ಅಂತ ಹೇಳ್ತಾರೆ. ಯಾರಿಗಾದ್ರೂ ನೀವು ಸ್ವಲ್ಪ ಎಜುಕೇಟೆಡ್ ಹೇಳಿ ನೋಡಿ, ಯಾರಾದ್ರೂ ಡಾಕ್ಟ್ರಿಗೆ ಇನ್ನು ಗಂಡನ ಪಕ್ಕದಲ್ಲಿ ಮಲಗ್ದ ಹೋಗಲ್ಲಿ ನಮಸ್ಕಾರ ಮಾಡೋದು ಬಂದ್ಬಿಟ್ರೆ ಆಯ್ತಾ, ಮಗು ಆಗ್ಬಿಡತ್ತಾ ಅಂತ. ಆದ್ರೆ ಯಾಕೆ ಅಂದ್ರೆ ಅದಕ್ಕೆ ಸೈಂಟಿಫಿಕ್ ರೀಸನ್ ಬಂದು, ಆ ಮೊದಲೆಲ್ಲ ಜಾಯಿಂಟ್ ಫ್ಯಾಮಿಲಿಗಳಿರ್ತಿತ್ತು, ಅವ್ರಿಗೆ ಗಂಡ ಹೆಂಡತಿಗೆ ಸ್ವತಂತ್ರವಾಗಿ ಮಾತಾಡಕ್ ಆಗ್ತಿರ್ಲಿಲ್ಲ, ಅಥವಾ ಅವ್ರಿಗೆ ಅದೊಂದು ಪ್ರತ್ಯೇಕವಾದ ಟೈಮ್ ಸಿಗ್ತಿರ್ಲಿಲ್ಲ. ಬೆಳಗಿನ ಜಾವ ಎದ್ದ ತಕ್ಷಣ ಒಳ್ಳೆ ಸಮಯದಲ್ಲಿ ಅಂದ್ರೆ ಬೆಳಿಗ್ಗೆ ಪ್ರಶಾಂತವಾಗಿರುತ್ತೆ, ಆ ಟೈಮಲ್ಲಿ ಅರಳಿ ಮರದ ಹತ್ರ ಹೋದಾಗ
ಅರಳಿ ಮರದಲ್ಲಿ ಬೇರೆ ಮರಗಳು ಬಿಡೋದಕ್ಕಿಂತ 10 ಪಟ್ಟು ಆಕ್ಸಿಜನ್ ಜಾಸ್ತಿ ಬರ್ತದೆ. ಇವರಲ್ಲಿ ಏನೇ ಕೊರತೆಗಳಿದ್ರು ಅಂದ್ರೆ ಬಾಡಿಲಿ ಏನೇ ಒಂದು ಡಿಫೆಕ್ಟ್ಸ್ ಇದ್ರು ಕೂಡ ಒಳ್ಳೆ ಗಾಳಿ ತಗೊಂಡಾಗ, ಮನಸ್ಸು ಪ್ರಶಾಂತವಾಗಿದ್ದಾಗ ಅವರಲ್ಲಿ ಬದಲಾವಣೆಗಳಾಗುತ್ತೆ. ಆಮೇಲೆ ನಾವು ಸ್ವಿಚ್ ಹೊಡೆದ್ಬಿಟ್ಟು ನಮಸ್ಕಾರ ಮಾಡೋದ್ರಿಂದ ಬಗ್ಗಿ, ಅದು ಹೇಳ್ತಾರೆ ನೀನು ನಮಸ್ಕಾರ ಮಾಡು, ಬಗ್ಗಿ ನಮಸ್ಕಾರ ಮಾಡಿ. ಯಾಕೆ ಬಗ್ಗಿ ನಮಸ್ಕಾರ ಮಾಡು? ಗರ್ಭಕೋಶ ಚೀಲ ಏನಾದರೂ ಕವರ್ ಆಗಿದ್ರೆ ಓಪನ್ ಆಗುತ್ತೆ ಅದು ಬಗ್ಗಿ ನಮಸ್ಕಾರ ಮಾಡೋದ್ರಿಂದ. 21 ಸಲ ಯಾಕೆ ಮಾಡೋದ್ರು? ನೀನು ಸುಮ್ಮನೆ ಬಗ್ಗು 21 ಸಲ ಅಂದರೆ ಯಾರು ಬಗ್ಗಲ್ಲ. ಹರಳಿ ಮರಕ್ಕೆ ಹೋಗು, ನಮಸ್ಕಾರ ಮಾಡು ಅಂದರೆ ಎಲ್ಲರೂ ಮಾಡಿ ಬರ್ತಾರೆ. ಅದಾದಾಗ ಮತ್ತೆ ನೆಕ್ಸ್ಟ್ ಅವಳ ಗಂಡನ ಜೊತೆಗೆ ಚೆನ್ನಾಗಿದ್ದಾಗ ಅವಳ ಮಕ್ಕಳು ಆಗ್ಬೋದು. ಅದರಿಂದ ಆಯ್ತು ಅಂತಲ್ಲ, ಅದು ಅವಳಿಗೆ ಸಹಕಾರ ಮಾಡ್ತದೆ. ಪ್ರಕೃತಿ ಅವಳಿಗೆ ಒಂದು ಸಹಕಾರ. ಪ್ರತಿಯೊಂದಕ್ಕೂ ಸೈಂಟಿಫಿಕ್ ರೀಸನ್ ಇದೆ ನಮ್ಮಲ್ಲಿ. ಯಾವುದೂ ಸೈಂಟಿಫಿಕ್ ರೀಸನ್ ಇಲ್ಲದೆ ಯಾವ ಶಾಸ್ತ್ರನೂ ಇಲ್ಲ, ಯಾವ ಒಂದು ಇದೂ ಇಲ್ಲ.